ನಮಸ್ಕಾರ ಸ್ನೇಹಿತರೆ. ಬ್ರಿಟಿಷರ ಒಂದು ಪ್ರಾಂತ್ಯವಾಗಿದ್ದ ಹಿಮಾಚಲ ಪ್ರದೇಶವನ್ನು ಸಂವಿಧಾನ ರಚನೆ ಸಂದರ್ಭದಲ್ಲಿ ಪಾರ್ಟ್ ಸಿ ಸ್ಟೇಟ್ ಎಂದು ಘೋಷಣೆ ಮಾಡಲಾಗುತ್ತೆ. ಮೊದಲು ಹಿಮಾಚಲ ಪ್ರದೇಶ 2 ಭಾಗಗಳಾಗಿ ಅಸ್ತಿತ್ವದಲ್ಲಿ ಇತ್ತು. ಹಿಮಾಚಲ ಪ್ರದೇಶದ ಮಧ್ಯದಿಂದ ಪಂಜಾಬ್ ರಾಜ್ಯ ಹಾದು ಹೋಗ್ತಾ ಇತ್ತು. ಹಾಗೂ ಈಗ ಹಿಮಾಚಲದ ಭಾಗ ಆಗಿರುವ ಬಿಲಾಸ್ಪುರ ಮೊದಲು ಪ್ರತ್ಯೇಕ ರಾಜ್ಯ ಆಗಿತ್ತು. ಹಿಮಾಚಲಕ್ಕೆ ಪ್ರತ್ಯೇಕ ರಾಜ್ಯ ಸರ್ಕಾರ ರಚನೆ ಕೂಡ ಆಗುತ್ತೆ. 1952ರಲ್ಲಿ ಮೊದಲ ಬಾರಿ ಚುನಾವಣೆ ನಡೆದು ಯಶವಂತ್ ಸಿಂಗ್ ಪಾರ್ಮರ್ ಅವರು ಹಿಮಾಚಲ ಪ್ರದೇಶದ ಮೊದಲ ಮುಖ್ಯಮಂತ್ರಿ ಆಗ್ತಾರೆ. ತಮ್ಮ ನ್ಯಾಯಾಧೀಶ ವೃತ್ತಿಯನ್ನು ಬಿಟ್ಟು ಪ್ರಜಾಮಂಡಲ್ ಮೂಲಕ ರಾಜಕೀಯ ಸೇರಿದ ಇವರು ಮುಂದೆ ಕಾಂಗ್ರೆಸ್ ಸೇರಿ ಅದರ ರಾಜ್ಯಾಧ್ಯಕ್ಷರಾಗಿ ಹಿಮಾಚಲ ಪ್ರದೇಶ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಇವರನ್ನು ಹಿಮಾಚಲ ನಿರ್ಮಾತ ಅಂತ ಕರೆಯಲಾಗುತ್ತೆ. ಪರ್ವತ ಪ್ರದೇಶವಾದ ಹಿಮಾಚಲದ ಅಭಿವೃದ್ಧಿಗೆ ರಸ್ತೆಗಳ ನಿರ್ಮಾಣದ ಅಗತ್ಯತೆ ಅರಿತಿದ್ದ ಪಾರ್ಮರ್ ರಸ್ತೆಗಳ ನಿರ್ಮಾಣಕ್ಕೆ ಒತ್ತು ಕೊಡ್ತಾರೆ. ಭೂ ಸುಧಾರಣಾ ಮಸೂದೆಯನ್ನು ತಂದು ಹಿಮಾಚಲದ ಭೂಮಿಯನ್ನು ಕೇವಲ ಹಿಮಾಚಲಿಗರಷ್ಟೇ ಖರೀದಿಸಬಹುದು, ಹೊರಗಿನವರಿಗೆ ಅವಕಾಶ ಇಲ್ಲ ಎಂಬ ನಿಯಮ ಮಾಡುತ್ತಾರೆ. ಇವರ ಸಮಯದಲ್ಲೇ ಪ್ರತ್ಯೇಕ ರಾಜ್ಯವಾಗಿದ್ದ ಬಿಲಾಸ್ಪುರವನ್ನು ಹಿಮಾಚಲದೊಂದಿಗೆ ವಿಲೀನ ಮಾಡಲಾಗುತ್ತೆ. ಆದರೆ 1956ರ ರಾಜ್ಯಗಳ ಪುನರ್ವಿಂಗಡಣೆ ಸಮಯದಲ್ಲಿ ರಚನೆಯಾಗಿದ್ದ ಸಮಿತಿ ಟೈಪ್ ಸಿ ಎಂದು ಕರೆಯಲ್ಪಡುತ್ತಿದ್ದ ಸಣ್ಣ ರಾಜ್ಯಗಳನ್ನು ಪಕ್ಕದ ದೊಡ್ಡ ರಾಜ್ಯಗಳೊಂದಿಗೆ ವಿಲೀನ ಮಾಡುವಂತೆ ಅಥವಾ ಕೇಂದ್ರಾಡಳಿತ ಪ್ರದೇಶ ಮಾಡುವಂತೆ ಕೇಂದ್ರಕ್ಕೆ ವರದಿ ಕೊಡುತ್ತೆ. ಅದರಂತೆ ಕೇಂದ್ರ ಸರ್ಕಾರ ಹಿಮಾಚಲವನ್ನು ಪಕ್ಕದ ಪಂಜಾಬ್ ರಾಜ್ಯದೊಂದಿಗೆ ವಿಲೀನ ಮಾಡಲು ಪ್ರಯತ್ನ ಪಡುತ್ತೆ. ಪಕ್ಕದ ಪಂಜಾಬ್ ರಾಜ್ಯವು ಕೂಡ ಹಿಮಾಚಲವನ್ನು ತನ್ನ ಗಡಿಯೊಳಗೆ ಸೇರಿಸಿಕೊಳ್ಳಲು ಕೇಂದ್ರಕ್ಕೆ ಒತ್ತಡ ಹಾಕುತ್ತೆ. ಆದರೆ ಪ್ರತಿಭಟಿಸಿದ ಪಾರ್ಮರ್ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತಾರೆ. ಮಣಿದ ಕೇಂದ್ರ ಸರ್ಕಾರ ಹಿಮಾಚಲವನ್ನು ಪಂಜಾಬಿನೊಂದಿಗೆ ವಿಲೀನ ಮಾಡದೆ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮುಂದುವರಿಸುತ್ತೆ. ಆದರೆ ಹಿಮಾಚಲ ಪ್ರದೇಶಕ್ಕೆ ಇದ್ದ ವಿಧಾನಸಭೆ ವಿಸರ್ಜನೆ ಆಗುತ್ತೆ. ಬದಲಿಗೆ ಹಿಮಾಚಲ ಟೆರಿಟೋರಿಯಲ್ ಕೌನ್ಸಿಲ್ ಅಸ್ತಿತ್ವಕ್ಕೆ ಬರುತ್ತೆ. ಅಲ್ಲಿಗೆ ಜನಪ್ರತಿನಿಧಿಗಳು ಆಯ್ಕೆ ಆಗ್ತಾ ಇದ್ರು. ಆದರೆ ಮುಖ್ಯಮಂತ್ರಿಗಳ ಹುದ್ದೆ ಇರಲಿಲ್ಲ. ಪಾರ್ಮರ್ ಮಹಸೂ ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆ ಆಗ್ತಾರೆ. ನೆಹರು ಹಾಗೂ ಇಂದಿರಾ ಗಾಂಧಿಗೆ ಆತ್ಮೀಯರಾಗಿ ಹಿಮಾಚಲ ಪ್ರದೇಶದ ಗಡಿ ವಿಸ್ತಾರಕ್ಕೆ ಹಾಗೂ ಮತ್ತೆ ವಿಧಾನಸಭಾ ರಚನೆಗೆ ಪ್ರಯತ್ನ ಪಡ್ತಾರೆ. ಫಲವಾಗಿ 1963ರಲ್ಲಿ ಹಿಮಾಚಲ ಪ್ರದೇಶ ಕೇಂದ್ರಾಡಳಿತ ಪ್ರದೇಶವಾಗಿದ್ದರೂ ವಿಧಾನಸಭೆ ರಚನೆಗೆ ಅವಕಾಶ ಸಿಗುತ್ತೆ. ಪಾರ್ಮರ್ ಮತ್ತೊಮ್ಮೆ ಹಿಮಾಚಲದ ಮುಖ್ಯಮಂತ್ರಿ ಆಗ್ತಾರೆ. 1966ರ ಪಂಜಾಬ್ ರಾಜ್ಯ ಪುನರ್ವಿಂಗಡಣೆ ಸಮಯದಲ್ಲಿ ಪಂಜಾಬಿನ ಹಲವು ಭಾಗ ಹಿಮಾಚಲ ಪ್ರದೇಶಕ್ಕೆ ಸೇರುತ್ತೆ. 1967ರ ಚುನಾವಣೆಯಲ್ಲಿ 60ರಲ್ಲಿ 34 ಸೀಟು ಗೆದ್ದು ಪಾರ್ಮರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ. ಪಾರ್ಮರ್ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. 1971 ಜನವರಿ 25ರಂದು ಹಿಮಾಚಲ ಪ್ರದೇಶ ಪೂರ್ಣ ಪ್ರಮಾಣದ ರಾಜ್ಯವಾಗಿ ಅಸ್ತಿತ್ವಕ್ಕೆ ಬರುತ್ತೆ. ವಿಧಾನಸಭಾ ಸೀಟುಗಳ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ. 1972ರ ಚುನಾವಣೆಯಲ್ಲಿ 68ರಲ್ಲಿ 53 ಸೀಟು ಗೆದ್ದು ಬೃಹತ್ ಬಹುಮತದೊಂದಿಗೆ ಪಾರ್ಮರ್ ಮತ್ತೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಆದರೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯ ನೀತಿಗಳಿಂದ ಬೇಸರಗೊಂಡಿದ್ದ ಪಾರ್ಮರ್ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ನಂತರ ಅವರ ಸರ್ಕಾರದಲ್ಲಿ ಆರೋಗ್ಯ ಮಂತ್ರಿಯಾಗಿದ್ದ ಹಾಗೂ ಸಂಜಯ್ ಗಾಂಧಿಗೆ ಆತ್ಮೀಯರಾಗಿದ್ದ ಠಾಕೂರ್ ರಾಮ್ಲಾಲ್ ಮುಖ್ಯಮಂತ್ರಿ ಆಗ್ತಾರೆ. ಆದರೆ ಆ ಹೊತ್ತಿಗೆ ಕೇಂದ್ರದಲ್ಲಿ ಅಧಿಕಾರ ಹಿಡಿದಿದ್ದ ಮೊರಾರ್ಜಿ ದೇಸಾಯಿ ಹಿಮಾಚಲ ಪ್ರದೇಶ ಸರ್ಕಾರವನ್ನು ವಿಸರ್ಜಿಸಿ ರಾಷ್ಟ್ರಪತಿ ಆಳ್ವಿಕೆ ಹೇರ್ತಾರೆ. 1977ರಲ್ಲಿ ಹೊಸದಾಗಿ ಚುನಾವಣೆ ನಡೆಯುತ್ತೆ. 68ರಲ್ಲಿ 54 ಸೀಟು ಗೆದ್ದ ಜನತಾ ಪಕ್ಷ ಹಿಮಾಚಲದಲ್ಲಿ ಸರ್ಕಾರ ರಚನೆ ಮಾಡುತ್ತೆ. ಶಾಂತಕುಮಾರ್ ಶರ್ಮಾ ರವರು ಮುಖ್ಯಮಂತ್ರಿ ಆಗ್ತಾರೆ. ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ರಾಜಕೀಯ ಪ್ರಾರಂಭ ಮಾಡಿದ ಇವರು 1972ರಲ್ಲಿ ಜನಸಂಘದಿಂದ ಮೊದಲ ಬಾರಿ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಮುಂದೆ ಜನಸಂಘ ಪಕ್ಷ ಜನತಾ ಪಕ್ಷದೊಂದಿಗೆ ವಿಲೀನ ಆಗಿ 1977ರಲ್ಲಿ ಹಿಮಾಚಲದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಶಾಂತಕುಮಾರ್ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. 1980ರ ಹೊತ್ತಿಗೆ ಕೇಂದ್ರದಲ್ಲಿ ಮತ್ತೆ ಇಂದಿರಾ ಗಾಂಧಿ ಅಧಿಕಾರಕ್ಕೆ ಬಂದ ಮೇಲೆ ಹಲವು ಜನತಾ ಪಕ್ಷದ ಶಾಸಕರು ಮತ್ತೆ ಕಾಂಗ್ರೆಸ್ ಸೇರ್ತಾರೆ. ಜನತಾ ಪಕ್ಷ ಸರ್ಕಾರ ಪತನ ಆಗಿ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡುತ್ತೆ. ಠಾಕೂರ್ ರಾಮ್ಲಾಲ್ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಮುಖ್ಯಮಂತ್ರಿಯಾಗಿದ್ದ ಶಾಂತಕುಮಾರ್ ವಿಪಕ್ಷ ನಾಯಕರಾಗ್ತಾರೆ. ಠಾಕೂರ್ ರಾಮ್ಲಾಲ್ ತಮ್ಮ ನೇತೃತ್ವದಲ್ಲಿ 1982ರ ಚುನಾವಣೆಯನ್ನು ಕೂಡ ಎದುರಿಸ್ತಾರೆ. ಬಹುಮತಕ್ಕೆ 3 ನಂಬರ್ ಕಮ್ಮಿ ಇದ್ದರೂ ಪಕ್ಷೇತರರ ಬೆಂಬಲದೊಂದಿಗೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಆದರೆ ಟಿಂಬರ್ ಹಗರಣದಲ್ಲಿ ಅವರ ಮಗ ಹಾಗೂ ಅಳಿಯನ ಹೆಸರು ಕೇಳಿ ಬಂದು ಮುಂದೆ 1983ರಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ವೀರಭದ್ರ ಸಿಂಗ್ ರವರಿಗೆ ಬಿಟ್ಟುಕೊಟ್ಟು ಮುಂದೆ ಆಂಧ್ರಪ್ರದೇಶದ ರಾಜ್ಯಪಾಲರಾಗಿ ಆಯ್ಕೆಯಾಗ್ತಾರೆ. ಆಂಧ್ರಪ್ರದೇಶದ ಮುಖ್ಯಮಂತ್ರಿಗಳ ವಿಡಿಯೋದಲ್ಲಿ ನಾವು ಮುಖ್ಯಮಂತ್ರಿ NTR ಅವರು ಆಪರೇಷನ್ಗಾಗಿ ವಿದೇಶಕ್ಕೆ ಹೋದಾಗ ಭಾಸ್ಕರ್ ರಾವ್ರನ್ನು ಬಹುಮತ ಇಲ್ಲದಿದ್ದರೂ ಏಕಾಏಕಿ ಮುಖ್ಯಮಂತ್ರಿ ಮಾಡಿದ ಪ್ರಸಂಗದ ಬಗ್ಗೆ ಹೇಳಿದ್ವಿ. ಆ ಘಟನೆಯ ಖಳನಾಯಕ ಆಗ ಆಂಧ್ರದ ರಾಜ್ಯಪಾಲರಾಗಿದ್ದ ಇದೇ ಠಾಕೂರ್ ರಾಮ್ಲಾಲ್ ಆಗಿದ್ರು. ಇತ್ತ ಹಿಮಾಚಲದ ಮುಖ್ಯಮಂತ್ರಿಯಾದ ವೀರಭದ್ರ ಸಿಂಗ್ ರವರು 1962ರಿಂದಲೂ ಹಿಮಾಚಲ ಪ್ರದೇಶದಿಂದ ಲೋಕಸಭೆಗೆ ಆಯ್ಕೆಯಾಗುತ್ತಾ ಬಂದಿದ್ರು. ಕೇಂದ್ರದಲ್ಲಿ ಪ್ರವಾಸೋದ್ಯಮ, ನಾಗರಿಕ ವಿಮಾನಯಾನ ಹಾಗೂ ಕೈಗಾರಿಕಾ ಇಲಾಖೆಗಳ ಮಂತ್ರಿಯಾಗಿ ಸಹ ಕೆಲಸ ಮಾಡಿದ್ರು. ಮುಂದೆ ಠಾಕೂರ್ ರಾಮ್ಲಾಲ್ ರವರ ರಾಜೀನಾಮೆ ನಂತರ ಮುಖ್ಯಮಂತ್ರಿ ಕೂಡ ಆಗ್ತಾರೆ. ಆದರೆ ಆಗ ಅವರು ಹಿಮಾಚಲದ ವಿಧಾನಸಭೆ ಸದಸ್ಯರಾಗಿರಲಿಲ್ಲ. ಮುಂದೆ ಠಾಕೂರ್ ರಾಮ್ಲಾಲ್ ಪ್ರತಿನಿಧಿಸಿದ ಕ್ಷೇತ್ರದಿಂದಲೇ ಉಪಚುನಾವಣೆಯಲ್ಲಿ ವಿಧಾನಸಭೆಗೆ ಆಯ್ಕೆಯಾಗ್ತಾರೆ. ಇಂದಿರಾ ಗಾಂಧಿ ಸಾವಿನ ನಂತರ ಇತಿಹಾಸದಲ್ಲಿ ಅತಿ ಹೆಚ್ಚು ಬಹುಮತದಿಂದ ಕೇಂದ್ರದಲ್ಲಿ ರಾಜೀವ್ ಗಾಂಧಿ ಅಧಿಕಾರಕ್ಕೆ ಬಂದಿದ್ರು. ಅದೇ ಅಲೆಯಲ್ಲಿ ವೀರಭದ್ರ ಸಿಂಗ್ ಕೂಡ 1985ರಲ್ಲಿ ವಿಧಾನಸಭೆ ವಿಸರ್ಜಿಸಿ ಅವಧಿ ಪೂರ್ವ ಚುನಾವಣೆಗೆ ಹೋಗಿ ಮತ್ತೆ ಅಧಿಕಾರಕ್ಕೆ ಬರ್ತಾರೆ. ಆದರೆ 1990ರ ಚುನಾವಣೆ ಹೊತ್ತಿಗೆ ಪರಿಸ್ಥಿತಿ ಬದಲಾಗಿತ್ತು. ಕಳೆದ ಬಾರಿ ಕೇವಲ 7 ಸೀಟು ಗೆದ್ದಿದ್ದ ಬಿಜೆಪಿ ಈ ಬಾರಿ 46 ಸೀಟು ಗೆದ್ದು ಅಧಿಕಾರ ಹಿಡಿದಿತ್ತು. ಅಧಿಕಾರದಲ್ಲಿದ್ದ ಕಾಂಗ್ರೆಸ್ 2ನೇ ಸ್ಥಾನವಲ್ಲ ಕೇವಲ 9 ಕ್ಷೇತ್ರ ಗೆದ್ದು 3ನೇ ಸ್ಥಾನ ಪಡ್ಕೊಂಡಿತ್ತು. ಹೊಸದಾಗಿ ರಚನೆಯಾಗಿದ್ದ ಜನತಾದಳ 11 ಸೀಟು ಗೆದ್ದಿತ್ತು. ಈ ಹಿಂದೆ ಜನತಾ ಪಕ್ಷದಿಂದ ಮುಖ್ಯಮಂತ್ರಿಯಾಗಿದ್ದ ಶಾಂತಕುಮಾರ್ ಶರ್ಮಾ ರವರು ಬಿಜೆಪಿ ಪಕ್ಷದಿಂದ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ. ಅಲ್ಲಿಯವರೆಗೂ ಉಚಿತವಾಗಿ ನಡೆಯುತ್ತಿದ್ದ ಜಲವಿದ್ಯುತ್ ಉತ್ಪಾದನಾ ಘಟಕಗಳಿಗೆ ಜಲ ತೆರಿಗೆಯನ್ನು ವಿಧಿಸುತ್ತಾರೆ. ಈ ಮೂಲಕ ಹಿಮಾಚಲ ಪ್ರದೇಶದ ಆದಾಯವನ್ನು ಹೆಚ್ಚಿಸುತ್ತಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸರ್ಕಾರವೇ ಎಲ್ಲವನ್ನೂ ನಡೆಸದೆ ಖಾಸಗಿ ಕಂಪನಿಗಳಿಗೆ ಜಲ
ಜಲವಿದ್ಯುತ್ ಘಟಕಗಳ ಸ್ಥಾಪನೆ ಮಾಡಲು ಅನುಮೋದಿಸುತ್ತಾರೆ. ಈ ವಿಚಾರ ಸರ್ಕಾರಿ ಘಟಕಗಳ ನೌಕರರಲ್ಲಿ ಅಭದ್ರತೆ ಉಂಟು ಮಾಡುತ್ತೆ. ಅವರು ಬೀದಿಗಿಳಿದು ಪ್ರತಿಭಟಿಸುತ್ತಾರೆ. ಆದರೆ ಕುಗ್ಗದ ಮುಖ್ಯಮಂತ್ರಿ ನೋ ವರ್ಕ್ ನೋ ಪೇ ಘೋಷಣೆ ಮಾಡ್ತಾರೆ. ಅಂದ್ರೆ ನೀವು ಪ್ರತಿಭಟನೆ ಮಾಡಿ, ಆದರೆ ಆ ದಿನದ ಸಂಬಳ ಪಡಿಬೇಡಿ ಎಂದು ಹೇಳಿ ಪ್ರತಿಭಟನಾಕಾರರ ಒಂದು ತಿಂಗಳ ಸಂಬಳ ಕಡಿತಾರೆ. ಜೊತೆಗೆ 300ಕ್ಕೂ ಹೆಚ್ಚು ನೌಕರರ ಕೆಲಸ ಹೋಗುತ್ತೆ. ಅದುವರೆಗೂ ನೀಡಲಾಗ್ತಿದ್ದ ಸೇಬು ಬೆಳೆಗಾರರ ಸಬ್ಸಿಡಿಯನ್ನು ಕಡಿತಗೊಳಿಸಿ ನಿರ್ಧಾರ ಕೈಗೊಳ್ಳುತ್ತಾರೆ. ಅದೇ ಸಮಯಕ್ಕೆ ಬಾಬರಿ ಮಸೀದಿ ಧ್ವಂಸದ ನಂತರ ಉತ್ತರ ಪ್ರದೇಶ, ರಾಜಸ್ಥಾನ, ಮಧ್ಯಪ್ರದೇಶ ಜೊತೆ ಹಿಮಾಚಲ ಪ್ರದೇಶದ ಸರ್ಕಾರಗಳನ್ನು ಕೂಡ ರದ್ದು ಮಾಡಿ ರಾಷ್ಟ್ರಪತಿ ಆಳ್ವಿಕೆ ಹೇರಲಾಗುತ್ತೆ. ನಂತರ 1993ರ ಚುನಾವಣೆಯಲ್ಲಿ ನೋ ವರ್ಕ್ ನೋ ಪೇ ಹಾಗೂ ಸೇಬು ಸಬ್ಸಿಡಿ ವಿಚಾರವಾಗಿ ಬಿಜೆಪಿ ಅಧಿಕಾರ ಕಳ್ಕೊಳ್ಳುತ್ತೆ. ಖುದ್ದು ಮುಖ್ಯಮಂತ್ರಿ ಶಾಂತಕುಮಾರ್ ಚುನಾವಣೆ ಸೋಲ್ತಾರೆ. ಕಾಂಗ್ರೆಸ್ಸಿನ ವೀರಭದ್ರ ಸಿಂಗ್ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾರೆ. ಮುಂದೆ ಶಾಂತಕುಮಾರ್ ರಾಷ್ಟ್ರ ರಾಜಕಾರಣಕ್ಕೆ ಹೋಗಿ ಅಟಲ್ ಸರ್ಕಾರದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಮೀಣ ಅಭಿವೃದ್ಧಿ ಮಂತ್ರಿ ಆಗ್ತಾರೆ. ದೇಶಾದ್ಯಂತ ಅಂತ್ಯೋದಯ ಅಕ್ಕಿ ಯೋಜನೆ ಪ್ರಾರಂಭ ಮಾಡ್ತಾರೆ. 2002ರ ಗುಜರಾತಿನ ಗೋಧ್ರಾ ಹತ್ಯಾಕಾಂಡ ನಂತರ ನಡೆದ ಹಿಂಸಾಚಾರ ವಿಚಾರವಾಗಿ ಇಡೀ ಪಕ್ಷ ಮೋದಿ ಜೊತೆ ನಿಂತಿದ್ದರೂ ನರೇಂದ್ರ ಮೋದಿಯನ್ನು ತೀವ್ರವಾಗಿ ಖಂಡನೆ ಮಾಡುತ್ತಾರೆ. ಇತ್ತ ಹಿಮಾಚಲದಲ್ಲಿ ಮುಖ್ಯಮಂತ್ರಿ ವೀರಭದ್ರ ಸಿಂಗ್ 9 ತಿಂಗಳು ಮುಂಚಿತವಾಗಿ ವಿಧಾನಸಭೆ ವಿಸರ್ಜನೆ ಮಾಡಿ ಮತ್ತೆ ಚುನಾವಣೆಗೆ ಹೋಗುವ ನಿರ್ಧಾರ ಮಾಡ್ತಾರೆ. ಆದರೆ ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ಪಕ್ಷಕ್ಕೂ ಸಮವಾಗಿ 31 ಸೀಟುಗಳು ಬರ್ತವೆ. ರಾಜ್ಯಪಾಲರು ಮೊದಲು ಕಾಂಗ್ರೆಸ್ಸಿನ ವೀರಭದ್ರ ಸಿಂಗ್ ಅವರಿಗೆ ಕರೆದು ಸರ್ಕಾರ ರಚನೆ ಮಾಡಲು ಆಹ್ವಾನ ಕೊಡುತ್ತಾರೆ. ವೀರಭದ್ರ ಸಿಂಗ್ ಮತ್ತೆ ಪ್ರಮಾಣ ವಚನ ಸ್ವೀಕಾರ ಮಾಡುತ್ತಾರೆ. ಆದರೆ ಬಹುಮತ ಸಾಬೀತುಪಡಿಸಲು ಸಾಧ್ಯ ಆಗೋದಿಲ್ಲ. ನಂತರ ಬಿಜೆಪಿ ಪಕ್ಷಕ್ಕೆ ಸರ್ಕಾರ ರಚನೆ ಆಹ್ವಾನ ಹೋಗುತ್ತೆ. ಹಿಮಾಚಲ ವಿಕಾಸ್ ಕಾಂಗ್ರೆಸ್ ಪಕ್ಷದ ಬೆಂಬಲದೊಂದಿಗೆ ಬಿಜೆಪಿ ಸರ್ಕಾರ ರಚನೆ ಮಾಡುತ್ತೆ. ಆದರೆ ಹಿಮಾಚಲ ಬಿಜೆಪಿಯ ಉಸ್ತುವಾರಿ ವಹಿಸಿದ್ದ ನರೇಂದ್ರ ಮೋದಿ ಮೇಲೆ ಅಸಮಾಧಾನ ಹೊಂದಿದ್ದ ಶಾಂತಕುಮಾರ್ ಪಕ್ಷದ ನೇತೃತ್ವ ವಹಿಸಲು ನಿರಾಕರಿಸಿದ್ದ ಕಾರಣ ಅವರೇ ಬೆಳೆಸಿದ್ದ ಮತ್ತೊಬ್ಬ ನಾಯಕ ಪ್ರೇಮ್ ಕುಮಾರ್ ಧುಮಾಲ್ರನ್ನು ನರೇಂದ್ರ ಮೋದಿ ಮುಖ್ಯಮಂತ್ರಿ ಮಾಡ್ತಾರೆ. 1982ರಲ್ಲಿ ಯುವ ಜನತಾ ಮೋರ್ಚಾದ ಉಪಾಧ್ಯಕ್ಷರಾಗಿದ್ದ ಇವರು 1984ರಲ್ಲಿ ಲೋಕಸಭೆಗೆ ಸ್ಪರ್ಧಿಸಿ ಸೋಲು ಕಾಣುತ್ತಾರೆ. ಮುಂದೆ 1989 ಹಾಗೂ 1991ರಲ್ಲಿ ಗೆದ್ದು ಸಂಸದರಾಗ್ತಾರೆ. 1993ರ ಹೊತ್ತಿಗೆ ಹಿಮಾಚಲ ಬಿಜೆಪಿ ಅಧ್ಯಕ್ಷರಾಗ್ತಾರೆ. 1998ರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಹಿಮಾಚಲದ ಮುಖ್ಯಮಂತ್ರಿ ಆಗ್ತಾರೆ. ಆದರೆ ಮುಂದೆ ನಡೆದ 2003ರ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಸೋಲು ಕಾಣುತ್ತೆ. ಪ್ರೇಮ್ ಕುಮಾರ್ ಧುಮಾಲ್ ವಿಪಕ್ಷ ನಾಯಕರಾಗ್ತಾರೆ. ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷದಿಂದ ವೀರಭದ್ರ ಸಿಂಗ್ ಮುಖ್ಯಮಂತ್ರಿ ಆಗ್ತಾರೆ. 2007ರ ಚುನಾವಣೆಯಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ಪ್ರೇಮ್ ಕುಮಾರ್ ಧುಮಾಲ್ ಮುಖ್ಯಮಂತ್ರಿ ಆಗ್ತಾರೆ. ತಮ್ಮ ಕಾರ್ಯಾವಧಿಯಲ್ಲಿ ಅತಿ ಹೆಚ್ಚು ರಸ್ತೆ ನಿರ್ಮಾಣ ಮಾಡಿದ ಪ್ರೇಮ್ ಕುಮಾರ್ ಧುಮಾಲ್ ಸಡಕ್ ವಾಲಾ ಮುಖ್ಯಮಂತ್ರಿ ಅಂತಲೇ ಪ್ರಸಿದ್ಧಿ ಆಗ್ತಾರೆ. ಇತ್ತ ವೀರಭದ್ರ ಸಿಂಗ್ ವಿಪಕ್ಷದಲ್ಲಿ ಕೂರುವ ಬದಲು ಸಂಸದರಾಗಿ ಕೇಂದ್ರದ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಸಣ್ಣ, ಸೂಕ್ಷ್ಮ ಹಾಗೂ ಮಧ್ಯಮ ಕೈಗಾರಿಕೆ ಹಾಗೂ ಉಕ್ಕು ಇಲಾಖೆ ಮಂತ್ರಿ ಆಗ್ತಾರೆ. 2012ರಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ವೀರಭದ್ರ ಸಿಂಗ್ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ. 2017ರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ಆದರೆ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿದ್ದ ಪ್ರೇಮ್ ಕುಮಾರ್ ಧುಮಾಲ್ ಚುನಾವಣೆ ಸೋತಿದ್ದ ಕಾರಣ ಅವರ ಬದಲು ಜೈರಾಮ್ ಠಾಕೂರ್ ಅನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ. ವಿದ್ಯಾರ್ಥಿ ಜೀವನದಲ್ಲೇ ಎಬಿವಿಪಿ ಮೂಲಕ ರಾಜಕೀಯ ಪ್ರಾರಂಭ ಮಾಡಿದ್ದ ಇವರು ಮುಂದೆ ಹಿಮಾಚಲ ಯುವ ಜನತಾ ಪಕ್ಷದ ಅಧ್ಯಕ್ಷರಾಗಿ 2006ರಲ್ಲಿ ಹಿಮಾಚಲದ ಬಿಜೆಪಿ ಅಧ್ಯಕ್ಷರು ಕೂಡ ಆಗ್ತಾರೆ. 1998ರಿಂದಲೂ ಶಾಸಕರಾಗಿ ಆಯ್ಕೆಯಾಗುತ್ತಾ ಬಂದಿರುವ ಇವರು 2009ರಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮಂತ್ರಿ ಆಗ್ತಾರೆ. 2017ರಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಪ್ರೇಮ್ ಕುಮಾರ್ ಧುಮಾಲ್ ಚುನಾವಣೆ ಸೋತ ಕಾರಣ ಹಿಮಾಚಲದ ಮುಖ್ಯಮಂತ್ರಿ ಆಗ್ತಾರೆ. 2022ರ ಚುನಾವಣೆಯಲ್ಲಿ ಕೂಡ ಪ್ರತಿ ಬಾರಿಯಂತೆ ಈ ಬಾರಿಯೂ ಆಡಳಿತದಲ್ಲಿ ಇದ್ದ ಪಕ್ಷ ಅಧಿಕಾರ ಕಳ್ಕೊಳ್ಳುತ್ತೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ವೀರಭದ್ರ ಸಿಂಗ್ ಈ ಹೊತ್ತಿಗೆ ಸಾವನ್ನಪ್ಪಿದ್ದ ಕಾರಣ ಸುಖವಿಂದರ್ ಸಿಂಗ್ ಸುಖೂರ್ ಅವರು ಹಿಮಾಚಲದ ಮುಖ್ಯಮಂತ್ರಿ ಆಗ್ತಾರೆ. ಇವರು ಕೂಡ ವಿದ್ಯಾರ್ಥಿ ಇದ್ದಾಗಲೇ ಕಾಂಗ್ರೆಸ್ನ ಭಾಗವಾದ ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಇಂಡಿಯಾ ಸದಸ್ಯರಾಗಿ 1989ರ ಹೊತ್ತಿಗೆ ಅದರ ರಾಜ್ಯಾಧ್ಯಕ್ಷರಾಗ್ತಾರೆ. 1998ರ ಹೊತ್ತಿಗೆ ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ 2013ರಲ್ಲಿ ಹಿಮಾಚಲ ಪ್ರದೇಶದ ರಾಜ್ಯ ಕಾಂಗ್ರೆಸ್ನ ಅಧ್ಯಕ್ಷರಾಗ್ತಾರೆ. 2012ರಲ್ಲಿ ಸೋತಿದ್ದು ಬಿಟ್ಟರೆ 2003ರಿಂದಲೂ ಹಿಮಾಚಲದ ಶಾಸಕರಾಗಿದ್ದಾರೆ. 2022ರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಹಿಮಾಚಲದ ಮುಖ್ಯಮಂತ್ರಿಯಾಗಿದ್ದಾರೆ. ಇದುವರೆಗೂ ಹಿಮಾಚಲ ಪ್ರದೇಶಕ್ಕೆ 7 ಜನರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಅದರಲ್ಲಿ 4 ಜನ ಕಾಂಗ್ರೆಸ್ ಪಕ್ಷದವರು, 3 ಜನ ಬಿಜೆಪಿಯವರು ಹಾಗೂ ಒಬ್ಬರು ಜನತಾ ಪಕ್ಷದವರು. ದೀರ್ಘಕಾಲ ಹಿಮಾಚಲದ ಮುಖ್ಯಮಂತ್ರಿಯಾಗಿದ್ದವರು ವೀರಭದ್ರ ಸಿಂಗ್ ರವರು 21 ವರ್ಷ 13 ದಿನಗಳ ಕಾಲ ಮುಖ್ಯಮಂತ್ರಿಯಾಗಿದ್ದಾರೆ. ಕಡಿಮೆ ಅವಧಿಗೆ ಮುಖ್ಯಮಂತ್ರಿಯಾಗಿದ್ದವರು ಸುಖವಿಂದರ್ ಸುಖೂರ್ ಅವರು ಕೇವಲ 3 ವರ್ಷ ಮುಖ್ಯಮಂತ್ರಿಯಾಗಿದ್ದಾರೆ. ಇನ್ನು ಇವರೇ ಅಧಿಕಾರದಲ್ಲಿ ಇರೋದ್ರಿಂದ ಮುಂದೆ ಈ ಪಟ್ಟಿಗೆ ಬೇರೆಯವರು ಸೇರಬಹುದು. ಹಿಮಾಚಲವನ್ನು ದೀರ್ಘಕಾಲ ಆಳಿದ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್. ಸೊ ಇದಾಗಿತ್ತು ಸ್ನೇಹಿತರೆ ಹಿಮಾಚಲ ಪ್ರದೇಶದ ರಾಜಕೀಯ ಇತಿಹಾಸ ಹಾಗೂ ಅಲ್ಲಿನ ಮುಖ್ಯಮಂತ್ರಿಗಳ ಬಗ್ಗೆ ತಿಳಿಸಿಕೊಡುವಂತಹ ಪ್ರಯತ್ನ. ನಮ್ಮ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.